ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರಿಯರ್ ಯೂಟ್ಯೂಬ್ ಚಾನಲ್. ಈಗ ರಾಪಿಡೋ ಕಂಪ್ನಿಯನ್ನು ಪ್ರತಿನಿತ್ಯ ನೋಟಿಫಿಕೇಶನ್ ಕಳಿಸ್ತಾನೆ ಇದ್ದಾನೆ. ಬೈಕ್ ಟ್ಯಾಕ್ಸಿ ಮಾಡಿ ಯಾವ ಬೈಕು ಸೀಸ್ ಆಗ್ತಾ ಇಲ್ಲ, ಇನ್ನು ಮುಂದೆ ಎಲ್ಲ ರೈಡು ಫ್ರೀಯಾಗಿ ಎತ್ಕೋಬೋದು ಅಂತವ. ಬಟ್ ಇದನ್ನು ನಂಬ್ಕೊಂಡು ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡೋಕ್ಕಾಗ್ತಾಯಿದ್ದಾರೆ. ಪ್ರತಿನಿತ್ಯವ ಆರ್ ಟಿ ಓದರ್ ಕೈ ಸಗಾಕೊಂಡು ಬೈಕ್ ಟ್ಯಾಕ್ಸಿ ಸೀಸ್ ಆಗ್ತಿದ್ದಾವೆ. ಈಗ ಸಾರಿಗೆ ಸಚಿವರು ಕೂಡ ನಿನ್ನೆ ಹೇಳಿದ್ದಾರೆ ಅನೌನ್ಸಾಗಿ, ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ, ಇದು ಇಲ್ಲಿಗಲ್ ಅಂತ. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಹುಬ್ಬಳ್ಳಿ ನಗರಸಭೆ ಜನತೆಗೊಂದು ಕಿವಿ ಮಾತು. ಈ ನಗರಗಳಲ್ಲಿ ಮಹಾನಗರಗಳಲ್ಲಿ ರ್ಯಾಪಿಡೋ ಬೇಸ್ ಮೇಲೆ ಆ್ಯಪ್ ಮತ್ತು ವೆಬ್ ಬೇಸಲ್ಲಿ ಅವರು ಟೂ ವೀಲರ್ಗಳು ಬಾಡಿಗೆ ಕೊಡ್ಸೋದು ಕಂಡು ಬರ್ತಾ ಇದೆ. ಅದು ಕಾನೂನು ಪ್ರಕಾರ ಬಾಹಿರವಾಗಿದೆ. ಆಮೇಲೆ ಆಟೋ ಚಾಲಕರಿಗೂ ಕೂಡ ಅವರಿಂದ ತೊಂದರೆ ಆಗ್ತಾ ಇದೆ. ಅವರಿಗೆ ಸಹ ಬಾಡಿಗೆ ಸಿಗ್ತಾ ಇಲ್ಲ. ಆಮೇಲೆ ರ್ಯಾಪಿಡೋ ಮಾಡಬೇಕಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ಇರಬೇಕು. ಆಮೇಲೆ ಅವರಿಗೆ ಆಥರೈಸೇಷನ್ ಕೂಡ ಇರಬೇಕು. ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಇರಬೇಕು. ಈಗೆಲ್ಲ ಏನು ಮಾಡಿದ್ರೆ ನಮ್ಮ ಗಮನಕ್ಕೆ ಬಂದಿರೋದು ಎಲ್ಲ ಸ್ಟೂಡೆಂಟ್ಗಳು ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವ್ರ ಲೈಸೆನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಸಾರ್ವಜನಿಕರು ರ್ಯಾಪಿಡೋ ಬೈಕ್ಗಳನ್ನ ದಯವಿಟ್ಟು ಯೂಸ್ ಮಾಡೋದನ್ನು ಉಪಯೋಗ ಮಾಡೋದನ್ನು ಬಿಟ್ಟು ಆಥರೈಸ್ಡ್ ಯಾರಿದ್ದಾರೆ, ಆಟೋ ರಿಕ್ಷಾಗಳಿದೆ ಮಹಾನಗರ ಪಾಲಿಕೆಯಲ್ಲಿ, ಆಟೋ ರಿಕ್ಷಾಗಳಿದೆ, ಅವರು ಆಟೋ ಪರ್ಮಿಟ್ಸ್ ಇದೆ, ಅಂಥ ವೆಹಿಕಲಲ್ಲಿ ವಾಹನಗಳಲ್ಲಿ ಸಂಚರಿಸಬೇಕು. ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಿ ಆಕ್ಸಿಡೆಂಟ್ ಆಗಿರಿ, ಏನಾರು ಆದಾಗ, ಅಪಘಾತ ಆದಾಗ ಯಾವುದೇ ಥರದ ಪರಿಹಾರಗಳವರಿಗೆ ಸಿಗೋದಿಲ್ಲ ನಾನು ತಮ್ಮ ಗಮನಕ್ಕೆ. ನೋಡ್ರಲ್ಲ ವಿಡಿಯೋನ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೋಸ್ಕರ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಎವ್ರಿ ಡೇ ಕೊಡ್ತಾ ಇರ್ತೀವಿ. ಈಗ ನೀವೇನು ನೋಡಿದ್ರಿ, ಇವಾಗ ರಾಪಿಡೋ ಕಂಪ್ನಿಯನ್ನು ಮಾತು ಕಟ್ಕೊಂಡು ನೀವೇನಾದ್ರು ಮತ್ತೆ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಹೋದರೆ ಏನೆಲ್ಲ ಪರಿಸ್ಥಿತಿ ಆಗುತ್ತೆ ಅಂತವ. ಸುಮಾರು ಜನ ಆಲ್ರೆಡಿ ಬೈಕ್ ಟ್ಯಾಕ್ಸಿನ ಮಾಡ್ತಾಯಿದ್ದಾರೆ. ಅವನು ಕೂಡ ಡೈಲಿ ಅದೇ ನೋಟಿಫಿಕೇಶನ್ ಆಗ್ತಿದ್ದಾನೆ. 2 ವೀಕ್ಸಿಂದ ಯಾವುದೇ ಥರ ಬೈಕ್ ಸೀಸ್ ಆಗಿಲ್ಲ, ಯಾವ ಆರ್ ಟಿ ಹೋದ್ರೆ ಹಿಡಿತಾ ಇಲ್ಲ, ನೀವು ರೈಡ್ನ ಫ್ರೀಯಾಗಿ ಎತ್ಕೋಬೋದು, ಈ ಥರ ನೋಟಿಫಿಕೇಶನ್ ಬರ್ತಾ ಇದೆ. ಇದನ್ನು ನೋಡಿ ಸುಮಾರು ಜನ ಇರ್ಬೋದೇನೋ ನಿಜ ಅಂತ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದಾರೆ. ಬಟ್ ನಿನ್ನೆನೂ ಕೂಡ ಯಶವಂತಪುರದಲ್ಲಿ 7 ರಿಂದ 8 ಬೈಕ್ ಸೀಸ್ ಆಗಿದೆ ಅಂತೆ. ಯಾರು ಸುಮಾರು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರು. ಯಾರೋ ಒಬ್ರು ವೀಡಿಯೋ ಕೂಡ ಮಾಡಿ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ನಾನು ಕೂಡ ನೋಡಿದೆ. ಮೊನ್ನೆ ಎಲ್ಲ ಜಯನಗರದಲ್ಲಿ ಆಯಿತು, ಇದನ್ನು ಯಶವಂತಪುರದಲ್ಲಿ ಆಯಿತು. ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಸೀಸ್ ಮಾಡ್ತಾನೆ ಇದ್ದಾರೆ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಏರಿಯಾಗಳಲ್ಲಿ. ಬಟ್ ಅದು ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಅದರ ಮುಂಚೆ ಏನು 5-6ನೇ ತಾರೀಕು ಹಿಡಿದಲ್ವೋ ಆ ಥರ ಹಿಡಿತಾ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಆದ್ರೂ ಬೈಕ್ ಇವಾಗ್ಲೂ ವೈಟ್ ಬೋರ್ಡಲ್ಲಿ ಮಾಡಿದರೆ ಇಲ್ಲಿಗಲ್ಲೇ ಹಿಡಿತಾನೆ ಇದ್ದಾರೆ, ಸೀಸ್ ಮಾಡ್ತಾನೆ ಇದೆ. ಇದು ನಮ್ಮ ಹುಡುಗರು ಎಚ್ಚೆತ್ಕೊಳ್ಳೇಬೇಕು. ಏನು ಸುಮ್ಮನೆ ನೆಸಸರಿ 500 ರೂಪಾಯಿ 1000 ರೂಪಾಯಿಗೆ ಮಾಡೋಕ್ಕೆ ಹೋಗಿ ಬೈಕ್ ಟ್ಯಾಕ್ಸಿ ಸೀಸ್ ಆದರೆ ಏನು ಮಾಡ್ತೀರಾ? ಫೈನ್ ಕಟ್ಟಬೇಕು 5 ರಿಂದ 6 ಸಾವಿರ. ಎಲ್ರಿಗೂ ಕೊಡ್ತಾರೆ ಅವರು? ಖಂಡಿತ ಇಲ್ಲ. ಎಷ್ಟು ಜನ ಕೊಟ್ಟಿರ್ಬೋದು ಬೈಕ್ ಸೀಸ್ ಆಗಿರೋರಿಗೆ? ಎಲ್ಲ ಸ್ವಲ್ಪ ಜನಕ್ಕೆ ಬಂದಿದೆ ಅಷ್ಟೇ. ನೀವು ಮಿಕ್ಕಿದಾರೆಲ್ಲ ಅವ್ರ ದುಡ್ಡಲ್ಲೇ ಕಟ್ಟಿ ಬಿಡಿಸ್ಕೊಂಬಂದಿದ್ದಾರೆ ಎಷ್ಟೋ ಜನ. ಹಂಗಾಗಿ ಅತಿಯಾಗಿ ರಿಸ್ಕ್ ತಗೊಂಡು ಯಾರು ಬೈಕ್ ಟ್ಯಾಕ್ಸಿನ ಮಾಡೋಕೆ ಹೋಗ್ಬೇಡಿ. ವೈಟ್ ಬೋರ್ಡಲ್ಲಿ ಪಾರ್ಸಲ್ ಇದೆ, ಮಾಡ್ಕೊಳ್ಳಿ ಆರಾಮಾಗಿ. ರ್ಯಾಪಿಡೋದಲ್ಲಿ ಪೋರ್ಟ್ರಲ್ಲಿದೆ, ಅಂಕಲ್ ಡೆಲಿವರಿ ಇದ್ದಾವೆ. ಸ್ವಲ್ಪ ಆರ್ಡ್ರ್ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ಗೊತ್ತು, ಇವಾಗ ಹೆವಿ ಆರ್ಡ್ರಸ್ ಬರ್ತಾಯಿದೆ ಮಾರ್ಕೆಟಲ್ಲಿ. ಮುಂಚೆ ಥರ ಇಲ್ಲ ಇವಾಗ. ಪೋರ್ಟ್ರಲ್ಲಿ ಸಖತ್ ಆರ್ಡರ್ ಬರ್ತಾಯಿದೆ. ಅಮೌಂಟ್ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಆ್ಯಪ್ಗಳಲ್ಲಿ ಅಮೌಂಟ್ ಕಮ್ಮಿ ಮಾಡಿದ್ದಾರೆ ಕಾಂಪಿಟೇಷನಲ್ಲಿ. ಬಟ್ ಆರ್ಡ್ರಸ್ ಸಖತ್ತಾಗಿ ಬರ್ತಾ ಇದ್ದಾವೆ. ಎಲ್ರಿಗೂ ಗೊತ್ತಿರೋಗೆ ಸರ್ಜ್ ಕೂಡ ಬರ್ತಾಯಿದೆ, 30 ರೂಪೀಸ್ 40 ರೂಪೀಸು. ಈ ಒಂದು 3-4 ಡೇಸಿಂದ ಮಳೆ ಬರ್ತಾ ಇರೋದಕ್ಕೆ ಆರ್ಡ್ರಸ್ ಮಾತ್ರ ಹೆವಿ ಡಿಮ್ಯಾಂಡ್ ಇದೆ. ಸಿಟಿ ಒಳಗಡೆನೂ ಅಷ್ಟೇ, ಮಾರ್ಕೆಟಲ್ಲೂ ಅಷ್ಟೇ, ಎಲ್ಲ ಕಡೆ ಆರ್ಡ್ರಸ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ನೀವು ಬೈಕ್ ಟ್ಯಾಕ್ಸಿ ಮಾಡೋದು ನನ್ನ ಪ್ರಕಾರ ವೇಸ್ಟ್. ಇವಾಗ ಏನೋ ಬೈಕ್ ಟ್ಯಾಕ್ಸಿಲಿ ಒಳ್ಳೆ ಅರ್ನಿಂಗ್ಸ್ ಆಗ್ತಿದೆ ಅಂತ ಮಾಡ್ತಾಯಿದ್ದಾರೆ ಸುಮಾರು ಜನ. ಎಲ್ಲ ಆರ್ಡ್ರು, ಪ್ರತಿಯೊಂದು ಆರ್ಡ್ರಿಗೂ ಟಿಪ್ಸ್ ಬರ್ತಾ ಇದೆ. 30 ರೂಪಾಯಿ 40 ರೂಪಾಯಿ, ಕೆಲವೊಂದಕ್ಕೆ 100 ರೂಪಾಯಿ ಟಿಪ್ಸ್ ಬರ್ತಾ ಇದೆ. ಹಿಂಗಾಗಿ ಏನಾಗುತ್ತೆ, 3 ಆರ್ಡ್ರ್ 4 ಆರ್ಡ್ರ್ ಮಾಡಬೇಕಲ್ಲ ಬೇರೆ ಕಡೆ ಇಷ್ಟು ಅಮೌಂಟ್ಗೆ. ಇವಾಗ ಒಂದೇ ಆರ್ಡ್ರ್ ಮಾಡಿದ್ರೆ ಇಷ್ಟು ಅಮೌಂಟ್ ಆಗುತ್ತಲ್ಲ ಅಂತ ಸುಮಾರು ಜನ ಬೈಕ್ ಟ್ಯಾಕ್ಸಿ ಮಾಡ್ತಾನೆ ಇದ್ದಾರೆ. ಇದು ರಿಸ್ಕ್ ತಗೊಂಡು ಏನಕ್ಕೆ ಮಾಡ್ತೀರಾ? ಕೆಲವರು ಆಟೋದವರು ಇಡೋದಕ್ಕೆ ಕ್ವಶನ್ ಮಾಡ್ತಿದ್ದಾರೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದು ಅಂತ ಕೇಳಿ, ಇದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಇಲ್ಲ ಸಾವು ನೋವುಗಳಾದರೆ ಇನ್ಸೂರೆನ್ಸ್ ಬರಲ್ಲ, ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು. ಕಿರಿಕ್ ಮಾಡಿ ನೀವು ಅದರಲ್ಲೂ ಮತ್ತೆ ಹೆಲ್ಮೆಟ್ ಹಾಕೊಂಡಂಗೆ ಹಿಂಗೆ ಡ್ಯೂಟಿ ಮಾಡ್ತಾಯಿದ್ದಾರೆ. ಇನ್ನೆಲ್ಲಿಂದ ಪರ್ಮಿಷನ್ ಕೊಡ್ತಾರೆ? ಇವೆಲ್ಲ ಏನಕ್ಕೆ ವೈರಲ್ ಮಾಡ್ತಾಯಿದ್ದಾರೆ ಗೊತ್ತಾ ವೀಡಿಯೋಗಳು? ಬೈಕ್ ಟ್ಯಾಕ್ಸಿನ ಮತ್ತೆ ಬರಬಾರ್ದು ವಾಪಸ್ಸು, ಅದಕ್ಕೆ ವೈರಲ್ ಮಾಡ್ತಿರೋದು. ಅದಕ್ಕೋಸ್ಕರ ಆದಷ್ಟು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿ ಯೂಸ್ ಮಾಡಿ. ಇವಾಗೇನೋ ಟಿಪ್ಸ್ ಕೊಡ್ತಾಯಿದೆ ಅಂತ ನೀವೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಸಿಗಾಕೊಂಡ್ರೆ ಏನು ಮಾಡ್ತೀರಾ? ಹಿಡಿತಾನೆ ಇದ್ದಾರೆ. ಸಾರಿಗೆ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತವ. ರಾಪಿಡೋ ಕಂಪ್ನಿ 1000 ಹೇಳ್ಬೋದು ಮಾಡಿ ಅಂತನ. ನಿಮಗೆ ಸರ್ಟಿಫಿಕೇಟ್ ಇದೆಯಾ? ಯಾವುದೋ ಹಳೆದೊಂದು ಕೋರ್ಟ್ ಸರ್ಟಿಫಿಕೇಟ್ ತಗೊಂಡು ತೋರಿಸ್ಬೋದು. ಅದಕ್ಕೆ ತೋರಿಸಿದ್ರು ಬಿಡಲ್ಲ, ಎಲ್ಲರೂ ಹಿಡಿತಾರೆ. ಯಾರು ಹೇಳ್ಬೇಕಾಗಿರೋದು ಹೇಳಿ? ಸಾರಿಗೆ ಸಚಿವರು ಇಲ್ಲ ಆರ್ ಟಿ ಒ ಆಫೀಸ್, ಅವರು ಹೇಳಬೇಕು ಮಾಡಿ ಬೈಕ್ ಟ್ಯಾಕ್ಸಿ ಅಂತನ. ಅವ್ರು ಹೇಳ್ತಿರೋದು ಎಲ್ಲೋ ಬೋರ್ಡಲ್ಲಿ ಕನ್ವರ್ಟ್ ಮಾಡ್ಕೊಂಡು ಮಾಡಿ, ಯಾರು ಕೇಳಲ್ಲ. ಅದಕ್ಕೆ ಆದಂಥ ಪಾಲಿಸಿಗಳು ಏನಿರ್ತಾವಲ್ವ, ಇನ್ಸೂರೆನ್ಸ್ ಕಟ್ಕೊಂಡು ಎಲ್ಲ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಮಾಡಿ ಅಪ್ರೂವಲ್ ತಗೊಂಡು ಯಾರೂ ಕೇಳಲ್ಲ. ವೈಟ್ ಬೋರ್ಡಲ್ಲಿ ಮಾಡೋದು ಇಲ್ಲಿಗಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಇದು ಗೊತ್ತಿದ್ದೂ ರಾಪಿಡೋ ಕಂಪ್ನಿಯನ್ನು ಮಾಡಿ ಅಂತ. ಅವ್ರ ಕಂಪ್ನಿ ಬೆಳಿಬೇಕು, ಅವ್ರ ಕಂಪ್ನಿಗೆ ಒಳ್ಳೆ ಹೆಸರು ಬರಬೇಕು,
ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿರಿ ಅಂತಾರೆ. ಇವ್ರು ಮಾತು ಕಟ್ಕೊಂಡು ನೀವೇನಾದ್ರು ಮತ್ತೆ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೋರೆ ಸೀಸ್ ಆಗೋದು ನಿಮ್ಮ ಬೈಕೆ, ಪೆನಾಲ್ಟಿ ಕಟ್ಟಬೇಕಾಗಿರೋದು ನೀವೇನೆ. ಬೈಕ್ ಸೀಸ್ ಆದರೆ 1 ವಾರ 15 ದಿನ ಕೊಡೋಲ್ಲ, ಗೊತ್ತಿರಬೇಕು. ಅದನ್ನು ಬಿಡಿಸ್ಕೋಬೇಕು ಅಂದರೆ 5,000 ಫೈನ್ ಕಟ್ಟಬೇಕು, ಒಂದು ಒರಿಜಿನಲ್ DL ಅಲ್ಲಿ ಸಬ್ಮಿಟ್ ಮಾಡಬೇಕು, ಅಫಿಡೇವಿಟ್ ಫಾರ್ಮ್ ಕೂಡ ಬರ್ಕೊಡ್ಬೇಕು. ಸುಮಾರು ರೂಲ್ಸ್ಗಳಿದ್ದಾವೆ. ಏನೋ ಹೇಳ್ಬಿಡ್ಬೋದು, ಕಂಪ್ನಿಯವ್ರು 5,000 ಕೊಡ್ತಾರೆ ಬಿಡಿ, ಸೀಸ್ ಆದರೆ ಕಟ್ಬಿಟ್ಟು ಬಿಡಿಸ್ಕೊಂಬರೋಂಥ ಚಾನ್ಸೇ ಇಲ್ಲ. ವಾರಾನ್ಗಟ್ಟಲೆ ಸುತ್ತಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗಳಿಗೆ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಫುಲ್ ಪರ್ಮಿಷನ್ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಯಾರೂ ಮಾಡೋಕ್ಕೆ ಹೋಗಬೇಡಿ. ಮಾಡ್ತಾಯಿದ್ದೀರಾ ಟೆಂಪ್ರವರಿಯಾಗಿ, ಇವಾಗ ಯಾರು ಹಿಡಿತಾ ಇಲ್ಲ ಅಂತ. ಬಟ್ ಕೆಲವೊಂದು ಏರಿಯಾಗಳಲ್ಲಿ ಹಿಡಿತಾನೆ ಇದ್ದಾರೆ ಬೈಕ್ ಟ್ಯಾಕ್ಸಿನ ಇವತ್ತಿಗೂ. ಕೆಲವೊಂದು ವೀಡಿಯೋಗಳು ಬರ್ತಾನೆ ಇದ್ದಾವೆ, ನಾವು ಕೂಡ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ತಿಳಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಬಟ್ ಮುಂಚೆ ಅಷ್ಟು ಹಿಡಿತಾ ಇಲ್ಲ, ಅದಂತೂ ಗೊತ್ತು ನಮಗೂ. ಕೆಲವೊಂದು ಏರಿಯಾಗಳು ಅಲ್ಲೊಂದು ಹಿಡಿತಾ ಇದ್ದಾರೆ. ಬಟ್ ಅದ್ರ ಸೇಫಾಗಿರ್ಬೇಕಲ್ವಾ. ಇದೇ ಥರ ಆದರೆ ಈಗ ವೀಡಿಯೋಗಳು ಏನಕ್ಕೆ ಮಾಡ್ತಾ ಇದ್ದಾರೆ ಹೇಳಿ? ಬೈಕ್ ಟ್ಯಾಕ್ಸಿ ಮತ್ತೆ ಮಾಡ್ತಾ ಇದ್ದಾರೆ, ಇವರು ಸೇಫ್ಟಿ ಕೊಡ್ತಾ ಇಲ್ಲ ಪಬ್ಲಿಕ್ಸ್ಗೆ ಅಂತಲೇ ವೀಡಿಯೋ ಮಾಡ್ತಿರೋದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಇವರು ವೀಡಿಯೋ ಮಾಡ್ಕೊಳ್ತಾರೆ, ನೆಗೆಟಿವ್ ಆಗಿ ತಿಳಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವ. ಆದಷ್ಟು ಎಲ್ಲ ಸೇಫ್ಟಿನ ಯೂಸ್ ಮಾಡಿ. ಬೈಕ್ ಟ್ಯಾಕ್ಸಿ ಅಂತಲೂ ಸದ್ಯಕ್ಕೆ ಯಾರು ಮಾಡೋಕ್ಕೋಗ್ಬೇಡಿ. ಪಾರ್ಸಲ್ಗಳು ಬೇಜಾನಿದ್ದಾವೆ, ಆರ್ಡ್ರು ಹೆವಿ ಬರ್ತಾ ಇದೆ, ಆರಾಮಾಗಿ ಮಾಡ್ಕೊಳ್ಳಿ. ಅದರಲ್ಲೇ ನಿಮ್ಗೆ ವರ್ಕೌಟ್ ಆಗ್ತಾಯಿದೆ. ಇವಾಗ ಆಲ್ಮೋಸ್ಟ್ 1 ವೀಕಿಂದ ಹುಡುಗರು ಕಡಿಮೆ ಆಗಿದ್ದಾರೆ. ಹೊಸ ಹುಡುಗರು ಪಾರ್ಟ್ ಟೈಮ್ ಮಾಡೋರಂತೂ ಯಾರೂ ಇಲ್ಲವೇ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿನ. ಏನು ಫುಲ್ ಟೈಮ್ ಮಾಡ್ತಿದ್ರಲ್ಲ ಅವ್ರು ಮಾತ್ರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇರೆ ಆ್ಯಪ್ಗಳೆಲ್ಲ ಆರ್ಡ್ರ್ ಚೆನ್ನಾಗಿ ಬರ್ತಾಯಿದೆ. ಬೈಕ್ ಟ್ಯಾಕ್ಸಿಲಿ ಅತಿ ಹೆಚ್ಚಾಗಿ ಹೆವಿ ಆರ್ಡ್ರ್ ಬರ್ತಾ ಇರೋದು ಏನಕ್ಕೆಂದರೆ ಇದಕ್ಕೇ. ಸುಮಾರು ಜನ ಈ ಸಾಫ್ಟ್ವೇರ್ ಕಂಪ್ನಿಯವರು ಬರ್ತಾ ಸಂಜೆ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಅವರಿಲ್ಲ, ಪಾರ್ಟ್ ಟೈಮ್ ಮಾಡೋರಂತ ಕಂಪ್ಲೀಟ್ ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ. ಹಂಗಾಗಿ ಆರ್ಡ್ರ್ ಜಾಸ್ತಿ ಇರೋದ್ರಿಂದ ಪ್ರತಿ ಆರ್ಡ್ರಿಗೂ ಎಕ್ಸ್ಟ್ರಾ ಅಮೌಂಟು ಶೋ ಆಗ್ತಾಯಿದೆ, ಪ್ಲಸ್ ಟಿಪ್ಸು ಕೂಡ ಆಗ್ತಿದ್ದಾರೆ. ರ್ಯಾಪಿಡೋ ಇದರಲ್ಲಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ ತಕ್ಷಣ ಪಾರ್ಸಲ್ಲಿಗೆ ಮಾತ್ರ ಯಾವುದೇ ಥರ ₹1 ಟಿಪ್ಸ್ ಬರೋಲ್ಲ. ಬೈಕಿಗೆ ಮಾತ್ರ ಸಿಕ್ಕಾಬಟ್ಟೆ ಹೆವಿ ಪ್ಯಾಸೆಂಜರ್ ಬುಕ್ ಮಾಡ್ತಾರಲ್ಲ, ಅದಕ್ಕೆ ಹೆವಿ ಟಿಪ್ಸ್ ಬರ್ತಾಯಿದೆ. ಮುಂಚೆ ಸುಮಾರು ಜನ ತಿಳಿಸ್ತಾನೆ ಇದ್ದಾರೆ ನನಗೆ ಕಮೆಂಟ್ ಬಾಕ್ಸಲ್ಲಿ. ಮುಂಚೆ ಎಲ್ಲ 12 ಅವರ್ 15 ಅವರ್ ಮಾಡೋರು ಈ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾಯಿರಲ್ಲ. ಇವಾಗ 5 ರಿಂದ 6 ಅವರ್ ಮಾಡ್ತಾಯಿದ್ದೀವಿ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಏನೋ ರಿಸ್ಕ್ ತಗೊಂಡು ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟ ಬಿದ್ದು ಇಟ್ಟು ಯಾವ ಜಾಗದಲ್ಲಿ ಸಿಗಾಕೊಂತೀರ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ಅದು ಕಷ್ಟ ಇದೆ. ಸುಮಾರು ಜನಕ್ಕೆ ಈಗ ಪಬ್ಲಿಕ್ಸ್ಗೂ ಸಿಗ್ತಾ ಇಲ್ಲ. ಈ ಬೈಕ್ ಇಲ್ಲದೆ ಇರೋ ಕಾರಣ ಆಟೋಗಳು ಸಿಗ್ತಾ ಇಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಆನ್ ಟೈಮಿಗೆ ಸಿಗ್ತಾನೆ ಇಲ್ಲ ಯಾವುದು. ನಾವು ಕೂಡ ನಿನ್ನೆ ಜಿಗಣಿಗೆ ಹೋಗಿದ್ದಿಲ್ಲ ಫಂಕ್ಷನ್ಗೆ, ಅಲ್ಲಿ ಎಷ್ಟೊತ್ತು ಬುಕ್ ಮಾಡಿದ್ದೀನಿ ಗೊತ್ತಾ, ಆಟೋ ತಗೊಂತಾನೆ ಇಲ್ಲ ಒಬ್ರು. 2 ಸರಿ 10 ನಿಮಿಷ ರನ್ನಾಗಿ ಆಫ್ ಆಗೋಯ್ತು, ಹಂಗೆ ಕ್ಯಾನ್ಸಲ್ ಆಗೋಯ್ತು. ಲಾಸ್ಟಿಗೆ ₹30 ಟಿಪ್ಸ್ ಆ್ಯಡ್ ಆದ ತಕ್ಷಣ ವಿತಿನ್ ಸೆಕೆಂಡಲ್ಲಿ ತೊಗೊಂಡಿದ್ದಾರೆ. ಈ ಥರ ಆಗ್ತಾಯಿದೆ. ಪಬ್ಲಿಕ್ಸ್ಗೆ ಸಿಕ್ಕಾಬಟ್ಟೆ ತೊಂದರೆ ಆಗ್ತಾಯಿದೆ, ಯಾರೂ ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದೇ ₹30 ಟಿಪ್ಸ್ ಆ್ಯಡ್ ಆದರೆ ಎಲ್ಲರೂ ತೊಗೊತಾರೆ. ಈ ಥರ ಆದರೆ ಪಬ್ಲಿಕ್ಸ್ಗೆ ಹೆಂಗೆ ಸರ್ವಿಸ್ ಸಿಗುತ್ತೆ? ತುಂಬ ಕಷ್ಟ ಅಲ್ವಾ ಇದು. ಹಾಗಾಗಿ ಯಾರೇ ಆಗಲಿ ಪಬ್ಲಿಕ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು. ಬಟ್ ಇವಾಗ ಪಬ್ಲಿಕ್ಗೂ ಸಿಕ್ಕಾಬಟ್ಟೆ ತೊಂದರೆ ಆಗ್ತಾಯಿದೆ ಇದರಿಂದ. ಆದಷ್ಟು ಬೇಗ ನಮ್ಮ RTOದವರಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಬೇಗ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಬರಲೇಬೇಕು ವಾಪಸ್ಸು. ಇಲ್ಲಾಂದರೆ ಜನಗಳು ಓಡಾಡೋದು ಹೆಂಗೆ? ಪ್ರತಿಯೊಂದು ಎಲ್ಲ ಆಟೋಗಳಿಗೂ ಟಿಪ್ಸ್ ಕೊಟ್ಕೊಂಡು ಓಡಾಡೋಕ್ಕಾಗುತ್ತೆ ಎಕ್ಸ್ಟ್ರಾ? ಇವತ್ತು 5 ಕಿಲೋಮೀಟ್ರಿಗೆ ₹130 ಶೋ ಆಗಿದೆ, ಅದಕ್ಕೆ ಎಕ್ಸ್ಟ್ರಾ ₹30 ಟಿಪ್ಸ್ ಹಾಕಿದ್ದೀನಿ. 5 ಕಿಲೋಮೀಟ್ರಿಗೆ ₹160 ಕೊಟ್ಟು ಬರಬೇಕು ಅಂದರೆ ಹೆಂಗಾಗುತ್ತೆ? ಎಲ್ರಿಗೂ ಕಷ್ಟ ಆಗುತ್ತಲ್ಲ, ಎಲ್ಲರ ಹತ್ರ ದುಡ್ಡು ಇರಬೇಕಲ್ವ, ಎಲ್ಲರೂ ಶ್ರೀಮಂತರ ಇರಬೇಕಲ್ವ. ಹಾಗಾಗಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ವಾಪಸ್ ಬರಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.